ಇವಾಗ ಏನೋ ಎಮರ್ಜೆನ್ಸಿ ಬಂದರೂ ನಮಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ, ಒಂದು ಮೆಸೇಜ್ ಆಗಲ್ಲ, ಒಂದು ಡಾಟಾ ಯೂಸ್ ಆಗಲ್ಲ. ನಾನು ಇವಾಗ ವರ್ಕಿಂಗಲ್ಲಿರೋದ್ರಿಂದ ಸಮ್ಟೈಮ್ಸ್ ನಾನು ಮನೆಗೆ ಬಂದುಬಿಟ್ಟು ಲಾಗಿನ್ ಆಗಿ ವರ್ಕ್ ಮಾಡಬೇಕಾಗುತ್ತೆ, ನೆಟ್ವರ್ಕ್ ಸಿಗಲ್ಲ. ಸೊ ನಮ್ಗೆ ಆ ಕಡೆಯಿಂದನೂ ಕಂಪ್ಲೇಂಟ್ಸ್ ಬರುತ್ತೆ, ಈ ಕಡೆಯಿಂದನೂ ಕಂಪ್ಲೇಂಟ್ಸ್ ಬರುತ್ತೆ. ನಾವು ಹೇಗೆ ಹ್ಯಾಂಡಲ್ ಮಾಡೋಣ? ಮನೇಲಿ ವಯಸ್ಸಾದವ್ರು ಇದ್ದರೆ ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಕಾಲ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಏನೂ ಸಿಗ್ತಿಲ್ಲ ನೆಟ್ವರ್ಕು. ಲಿಟ್ರಲಿ ಅವ್ರ ಮನೇಲಿ ಇದ್ದಾರೋ ಇಲ್ವೋ, ಅವ್ರಿಗೆ ಏನಾಗಿದೆ ಏನಾಗಿಲ್ಲ ಕೇಳೋಕ್ಕೆ ನಮಗೆ ಅವಕಾಶನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಕಂಪ್ಲೀಟ್ಲಿ ಫೋನೇ ಡೆಡ್ ಅನ್ನೋ ಥರ ಆಗ್ಬಿಟ್ಟಿದೆ. ಏನೂ ಯೂಸ್ ಮಾಡೋಕ್ಕಾಗ್ತಿಲ್ಲ, ಏನೂ ಇದು ಮಾಡೋಕ್ಕಾಗ್ತಿಲ್ಲ. ಇವಾಗ ಯಾವುದೇ ಡೆಲಿವರಿ ಆ್ಯಪ್ಸಲ್ಲಿ ಯೂಸ್ ಮಾಡಬೇಕು ಅಂದರೂ ಏನೂ ಡೆಲಿವರೂ ಆಗಲ್ಲ. ಯಾಕಂದರೆ ಈ ನೆಟ್ವರ್ಕ್ ಇರೋದ್ರಿಂದ ಯಾರೂ ಎಕ್ಸೆಪ್ಟ್ ಕೂಡ ಮಾಡ್ತಿಲ್ಲ. ಇವಾಗ ಎಲ್ಲರೂ ಎಮರ್ಜೆನ್ಸಿಗೆ ಹೋಗಬೇಕು, ಓಲಾ ಊಬರ್ ಅನ್ನೋ ಬುಕ್ಕಿಂಗ್ ಎಲ್ಲ ಮಾಡ್ಕೋಬೇಕು ಅಂದರೆ ಅವು ಯಾವ ಬುಕ್ ಆಗಲ್ಲ, ಬಿಕಾಸ್ ನೆಟ್ವರ್ಕ್ ಇಲ್ಲ ನಮಗೆ. ಅವರು ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ. ಸೊ ಒಂದಲ್ಲ ಎರಡಲ್ಲ ತುಂಬ ಪ್ರಾಬ್ಲಮ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಇವಾಗ ಸ್ಕೂಲಲ್ಲಿ ಏನಾದ್ರು ಇದ್ದರೆ ನೋಟ್ಸ್ ಎಲ್ಲ ಫೋನಲ್ಲೇ ಕಳಿಸ್ತಾರೆ. ಅವ್ರಿಗೆ ಫೋನಲ್ಲೇ ನೋಡಬೇಕು ಅಂದಾಗ ನಮ್ಗೆ ಇಂಟರ್ನೆಟ್ ಬೇಕೇ ಬೇಕು ಎನಿ ಕಂಡೀಷನ್. ಸೊ ಆ ಟೈಮಲ್ಲೂ ನಮ್ಗೆ ಇಂಟರ್ನೆಟ್ಟಲ್ಲಿ ಏನೂ ನೋಡೋಕ್ಕಾಗಲ್ಲ. ನಮ್ಗೆ ನೆಟ್ವರ್ಕೇ ಬರ್ತಿಲ್ಲ ಅಂದರೆ ನಾವು ಡಾಟಾ ಎಕ್ಸ್ಪೆಕ್ಟ್ ಎಲ್ಲಿಂದ ಮಾಡೋಣ? ಸೊ ತುಂಬ ಪ್ರಾಬ್ಲಮ್ ಆಗ್ತಿದೆ. ಇವ್ರು ಜಾಮರ್ ಐದರ್ ತೆಗಿಬೇಕು, ಇಲ್ಲ ಅವ್ರ ರೇಂಜಲ್ಲಿ ಇಟ್ಕೋಬೇಕು. ಒಟ್ಟಾಗಿ ಪಬ್ಲಿಕ್ಕಿಗೆ ತೊಂದರೆ ಕೊಡಬಾರ್ದು. ಇದನ್ನೇ ನಾನು ರಿಕ್ವೆಸ್ಟ್ ಮಾಡ್ಕೋತಾರೆ ಅಷ್ಟೇ.